ದೇಶದ ವ್ಯವಸ್ಥೆಯನ್ನು ದಿಕ್ಕು ತಪ್ಪಿಸೋ ಕೆಲಸಗಳು ಕಿಡಿಗೇಡಿಗಳಿಂದ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಪುಟ್ಟನಗೌಡ ಸರ್, ಈಗ ರಾಜೇಂದ್ರ ಸರ್ ಒಂದು ಮಾತು ಹೇಳಿದ್ರು, ಸಂಸತ್ ಇರೋದು ಯಾಕೆ? ಇಲ್ಲಿ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆಗಳಾದಾಗ, ಈ ರೀತಿ ಹೋರಾಟ ಪ್ರಶ್ನೆಗಳು ಅಂತ ಬಂದಾಗ ಅದಕ್ಕೆ ಸೂಕ್ತ ಉತ್ತರ ಕಲ್ಪಿಸೋದಕ್ಕೆ ಸಂಸತ್ ಇರೋದು. ಚರ್ಚೆ ಮಾಡಿ ಅಟ್ಲೀಸ್ಟ್ ಎಲ್ಲಿ ಲೂಪ್ ಹೋಲ್ಸ್ ಇದೆಯೋ ಅದನ್ನು ಹುಡುಕಿ ಅದನ್ನು ಸರಿ ಮಾಡೋ ಪ್ರಯತ್ನಗಳಾಗಬೇಕು. ಬಟ್ ನಮ್ಮ ರಾಜಕಾರಣಿಗಳಿಗೆ ಅದ್ರ ಬಗ್ಗೆ ಆಸಕ್ತಿನೇ ಇಲ್ವಲ್ಲ ಸರ್, ಗೈರಾಗ್ತಾರೆ, ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ, ಆದ್ರೆ ಆಯ್ತು ಬಿಡು, ಬಿಟ್ರೆ ಬಿಡು, ಈ ರೀತಿ ನಿರ್ಲಕ್ಷ್ಯನೇ ಈ ಇಂಥದ್ದೊಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಬಿಡ್ತಾ ಅನ್ನೋದು ಪ್ರಶ್ನೆ ಆಯ್ತು ನಮಗೆ. ಏನಾಗುತ್ತೆ ನೋಡಿ, ಕಳೆದ 10-15 ವರ್ಷದಿಂದನೂ ಯಾರು ಇವತ್ತು ನಾವು ನಮ್ಮ ದೇಶನ ಉಳಿಸ್ತಾರೋ, ನಮ್ಮ ದೇಶದ ಜನತೆಗೋಸ್ಕರ ಇವತ್ತು ನಾವು ಚುನಾವಣೆಗೆ ಆಯ್ಕೆ ಮಾಡಿ ಗೆದ್ದಿದ್ದೀವೋ, ಇವತ್ತು ಅವರೆಲ್ಲ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ ಮೇಡಮ್, ಇನ್ಕ್ಲೂಡಿಂಗ್ BJP ಆ್ಯಂಡ್ ಕಾಂಗ್ರೆಸ್ಸನ್ನು ನಾನು ಓಪನ್ ಆಗಿ ಹೇಳ್ತೀನಿ. ಏನಕ್ಕೆ ಅಂತಂದರೆ, ಯಾವುದೇ ಒಂದು ಹೋರಾಟ ತಗೊಳ್ಳಿ, ಇಲ್ಲಿ ಗೆದ್ದಿರ್ತಕ್ಕಂಥ 29 ಜನ MP ಕೂಡ ಸೆಂಟ್ರಲ್ ಹೋಗ್ಬಿಟ್ಟು ಗಪ್ ಚಿಪ್ ಅಂತ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಅಲ್ಲಿ ಯಾವುದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ, ಸ್ವಲ್ಪ ಹೋರಾಟ ಮಾಡಿ ಒಂದು ಮಾತಾಡಿ ಅಂತಂದರೆ ಮಾತಾಡೋದಿಲ್ಲ. ಅವ್ರು ಏನಾದರೂ ಮಾತಾಡಿದ್ರೆ ಅವ್ರನ್ನ ಕಿತ್ತು ಮತ್ತು ಬೆಲ್ಲನ ಸೈಡಿಗೆ ಬಿಸಾಕ್ತಾರೆ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ ನಳಿನ್ ಕುಮಾರ್ ಕಟೀಲು ಮತ್ತು ಸದಾನಂದ ಗೌಡರು ಎತ್ತಿ ಮೂಲೆಗೆ ಬಿಸಾಕಿದ್ರು ಅವ್ರನ್ನ. ಅದೇ ರೀತಿ ನಮಗೂ ಎಲ್ಲಾಗುತ್ತೋ ಅನ್ನೋ ಒಂದು ಭಯ 19 ಜನ BJP MP ಇದೆ. ಮತ್ತು ಇವತ್ತಿನ ದಿನ ಏನು ನಮ್ಮ ರಾಜ್ಯದಲ್ಲಿ ಆಪೋಸಿಷನ್ ಲೀಡರ್ ಇರೋ ತಲೆಬುಡ ಇಲ್ಲದೆ ಅವ್ರಿಗೆ ಹಿಂದೆ ಮುಂದೆ ಏನು ಮಾತಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಇದು ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಇವತ್ತೇನು ನೀಟ್ ಹಗರಣ ನಡೀತಿದೆಯೋ, ಹಿಂದೆ ಹಲವಾರು ಹಗರಣಗಳು ನಡೆದಿದೆ. ಇಲ್ಲ ನಾವು BJP ಹೋಗ್ತಾರೆ ಹೇಳಿದ್ರು, ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ, ಆ ಕಾಲದಲ್ಲಿ ಅವಾಗ ಯಾರು ಕೇಳಿಲ್ಲ, ಈಗ ನಾವು ಮಾಡ್ತಾಯಿದ್ದೀವಿ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿರೋದು ಅದನ್ನು. ಹಂಗಾಗಿ ನಾನೇನು ಹೇಳ್ತೀನಿ, ಈ ಹಗರಣಗಳು ಬರೀ ನೀಟ್ ಒಂದೇ ಹಗರಣ ಅಲ್ಲ, ಹಲವಾರು ನಮ್ಮ ದೇಶದಲ್ಲಿ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ಎಜುಕೇಷನ್ ಮುಗಿಸಿ ಕೆಲಸ ಇಲ್ಲದೆ ಇದ್ದಾರೆ. 2 ಕೋಟಿ ಕೆಲಸ ಕೊಡ್ತೀನಿ ಅಂತ ಹೇಳಿದಂಥ ಪ್ರಧಾನಮಂತ್ರಿಗಳು ಇವತ್ತು ಮೌನವಾಗಿದ್ದಾರೆ. ಗ್ರ್ಯಾಜುಯೇಷನ್ ಮುಗಿಸಿ ಕೆಲಸ ಇಲ್ಲದೆ ನೊಂದಂಥ ಹಲವಾರು ಯುವಕರುಗಳ ಬಗ್ಗೆ ಧ್ವನಿ ಎತ್ತೋಂಥದ್ದೇ ಇಲ್ಲ. ಆಮೇಲೆ ಹಲವಾರು ಹಿರಿಯ ನಾಗರಿಕರು ಇವತ್ತು ಅವ್ರ ಆರೋಗ್ಯ ಸ್ಥಿತಿನಲ್ಲಿ ಚೆನ್ನಾಗಿಲ್ಲ ಅಂದಾಗ ಅವ್ರ ಬಗ್ಗೆನೂ ಕೇಳ್ತಾ ಇಲ್ಲ. ಕೇಂದ್ರ ಸರ್ಕಾರದಲ್ಲೂ ಕೇಳ್ತಾ ಇಲ್ಲ, ರಾಜ್ಯ ಸರ್ಕಾರದಲ್ಲೂ ಕೇಳ್ತಾ ಇಲ್ಲ. ಇದ್ರ ಬಗ್ಗೆ ಏನಾದ್ರು ಒಂದು ವಿಷನ್ ಇಟ್ಕೊಬೇಕು. ಯಾರೋ ರಾಹುಲ್ ಗಾಂಧಿ ಆಗಲಿ, ಆಪೋಸಿಷನಲ್ಲಿರೋರ್ತಕ್ಕಂಥವ್ರು ಇದ್ರ ಬಗ್ಗೆ ಮಾತಾಡೋ ಅಂಥದ್ದು ಒಂದು ವಿಷಯಗಳನ್ನ ಅಲ್ಲಿ ಚರ್ಚೆ ಮಾಡೋ ಅಂಥದ್ದು ಇರಬೇಕು. ಇದು ಬಿಟ್ಬಿಟ್ಟು ಬರೀ ಹೋರಾಟ. ಈಗ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ, ಆಪೋಸಿಷನಲ್ಲಿದ್ದಾಗ ಕೂಡ ಅವರು ಒಳ್ಳೆ ಸಂದೇಶಗಳೇ ಕೊಡ್ತಾಯಿದ್ರು. ಯಾವತ್ತೂ ಅವರು ವಿರುದ್ಧವಾಗಿ ಮಾತಾಡಿದ್ದು ನಾವು ನೋಡಲೇ ಇಲ್ಲ. ಆ ಥರ ಮನೋಭಾವನೆ ಇರ್ತಕ್ಕಂಥವ್ರನ್ನ ಅಲ್ಲಿ ಕೂಡಿಸ್ಬೇಕು. ಇದು ಸುಮ್ಮನೆ ಏನೋ ನಾಮಕಾವಸ್ಥೆಗೆ ದುಡ್ಡು ತಿನ್ನೋದಕ್ಕೆ ಬರ್ತಕ್ಕಂಥ MP MLAಗಳನ್ನ ನಿಲ್ಲಿಸಿದ್ರೆ ಏನು ಪ್ರಯೋಜನ? ಚಾಂದ್ ಪಾಷಾ ಸರ್, ಈಗ ಸಂಸತ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಟ್ಲೀಸ್ಟ್ ಒಂದು ಪರಿಹಾರ ಕಂಡು ಹಿಡ್ಕೊಳ್ಬೇಕಾಗಿತ್ತು. ಬಟ್ ಆಸಕ್ತಿ ಯಾರಿಗೂ ಕಾಣಿಸ್ಲಿಲ್ಲ, ಯಾವ ಪಾರ್ಟಿ ನಾಯಕರಿಗೂ ಕಾಣಿಸ್ಲಿಲ್ಲ. ಯಾಕೆ ಅಂತ ಚರ್ಚೆ ಆದಾಗೆಲ್ಲ ಕೋಲಾಹಲ, 6 ಗಂಟೆಯಲ್ಲಿ 6 ಬಾರಿ ಕಲಾಪ ಮುಂದಕ್ಕೆ ಹೋಗುತ್ತೆ, ಚರ್ಚೆನೇ ಆಗಲ್ಲ, ಬರೀ ಗದ್ದಲ ಕೋಲಾಹಲಕ್ಕೆ ಸೀಮಿತ ಆಗೋಯ್ತು ಅಂತ ಕಲಾಪಗಳು. ಯಾರ ಹತ್ರ ಚರ್ಚೆ ಮಾಡಬೇಕು ಮೇಡಮ್? ಸಂಸತ್ತಲ್ಲಿ ಪ್ರಧಾನಿಗಳೇ ಇರಲ್ವಲ್ಲ. ಸಂಸತ್ ನಡೆಯೋ ಟೈಮಲ್ಲಿ ಅವರು ವಿದೇಶ ಪ್ರವಾಸಕ್ಕೆ ಹೋಗ್ಬಿಡ್ತಾರೆ. ನೀವು ಅಂಕಿಅಂಶ ತೆಗೆದು ನೋಡಿ, ಎಷ್ಟು ದಿನ ಅವರು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸಿದ್ದಾರೆ ಅಂತ. ಅದು ನಮ್ಮ ದೇಶದ ದುರಂತ ಸರ್, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ರಾಜನಾದಂಥವನಿಗೆ ತಾಯಿ ಹೃದಯ ಇರಬೇಕಂತಾರೆ. ತಾಯಿ ಹೃದಯ ಇದ್ದು ಅದರಲ್ಲೂ ಕೂಡ ಮಕ್ಕಳು, ಯಾರ ಮಕ್ಕಳಾದರೂ ನಮ್ಮ ಮಕ್ಕಳ ವಿಚಾರ ಬಂದಾಗ ನೀವು ಹೋಗಬೇಡಿ, ನೀವು ಅವ್ರನ್ನ ಒಂದು ನಿಯೋಗನ ಕರೆಸ್ಕೊಳ್ಳಿ, ನೀವು ಅಷ್ಟಾದರೂ ಮಾಡ್ಬೋದಾಗಿತ್ತಲ್ಲ. ಈ ಥರ ಹೋರಾಟಗಳು ಬಹಳ ಮುಂಚೆ ನಡೆದಿವೆ ಮೇಡಮ್, ನಡೆದಿಲ್ಲ ಅಂತಲ್ಲ. ಇದೇ ಲಡಾಖಲ್ಲಿ ಮುಂಚೆ ಇದೇ ಥರದ ಒಂದು ಮುಷ್ಕರ ನಡೆದಾಗ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಖುದ್ದಾಗಿ ಹೋಗಿ ಅವ್ರ ಜೊತೆ ಕುಂತು ಮಾತಾಡಿ ಅವರಿಗೆ ಜ್ಯೂಸ್ ಕುಡಿಸಿ ಮುಷ್ಕರವನ್ನು ನಿಲ್ಲಿಸ್ತಾರೆ. ಅದಾದ ಮೇಲೆ ದಿವಂಗತ ಮನಮೋಹನ್ ಸಿಂಗ್ ಅವರು ಅಣ್ಣಾ ಹಜಾರೆ ಅವರ ಹೋರಾಟದಲ್ಲಿ ಏನು ನಮ್ಮ ರಾಷ್ಟ್ರಪತಿಗಳಾಗಿದ್ದಂಥ ಪ್ರಣಬ್ ಮುಖರ್ಜಿ ಅವರ ಜೊತೆಯಲ್ಲಿ ಇನ್ನೂ 4 ಜನರ ಒಂದು ತಂಡವನ್ನು ಕಳಿಸಿ ಮಾತುಕತೆ ಮಾಡಿ ಅವರ ನಿವೇಶನವನ್ನು ನಿಲ್ಲಿಸ್ತಾರೆ. ನಿಮ್ಮ ಕೈಲಾಕಾಗಲ್ಲ ಮೇಡಮ್. ಪ್ರಾರಂಭದಲ್ಲೇ ನೀವು ಇದನ್ನ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಯಾರಿಗಾದ್ರೂ ನಿಮ್ಮ ನಿಯೋಗ ಕಳಿಸಿ, ನೀವೇ ಹೋಗಬೇಡಿ. ಇಲ್ಲ ನೀವು ಅಷ್ಟು ಮಾತಾಡ್ತೀರಲ್ಲ, ಎಕ್ಸಾಮ್ ಪೇ ಚರ್ಚಾ ಸ್ಟೂಡೆಂಟ್ಸ್, ಅದನ್ನು ಮಾಡೋ ಬದಲು ಕರೆಸ್ಕೊಳ್ಳಿ. ಅದನ್ನೆಲ್ಲ ಮಾಡಿದಿರ ಇದನ್ನು ನೀವು ಇವರೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಬಿಟ್ಬಿಟ್ಟು, ಯಾವಾಗ ಈ ಸಣ್ಣ ಕಿಡಿ ಒಂದು ದೊಡ್ಡ ಜ್ವಾಲೆಯಾಗಿ ಎದ್ದಾಗ ಹೇಳ್ತೀರಿ, ಈ ವಿದ್ಯಾರ್ಥಿಗಳಿಗಾಗಿ ನನ್ನ ಒಂದೊಂದು ದೇಹದ ಕಣಕಣವೂ ಮೀಸಲು. ಅದನ್ನೇ ಆ ವಿದ್ಯಾರ್ಥಿಗಳಿಗೆ ಮೂಳೆಗಳು ಮುರಿಯೋದು. ಯಾವ ಮಟ್ಟಕ್ಕೆ ಹಲ್ಲೆ ಮಾಡಿದ್ದಾರೆ ಮೇಡಮ್ ಆ ವಿದ್ಯಾರ್ಥಿಗಳ ಮೇಲೆ ಅಂದರೆ, ಆ ಸಣ್ಣ ವಯಸ್ಸಿನ ಮಕ್ಕಳ ಮೇಲೆ ನೀವು ಈ ಜಾಲತಾಣಗಳಲ್ಲಿ ಮತ್ತೆ ನಿಮ್ಮ ವಾಹಿನಿಯಲ್ಲಿ ತೋರಿಸ್ತಾ ಇದ್ದೀರಿ. ಏನೋ ಒಬ್ಬ ಹುಡುಗ ನಿಂತು ಬಿಡ್ತಾನೆ ಕಡೆಗೆ, ಹೊಡೀರಿ, ಅದೆಷ್ಟು ಹೊಡಿತೀರೋ ಹೊಡೀರಿ ಅಂತ. ಅವ್ನು ನಿಂತಿದ್ದಾರಲ್ಲ, ಕೆಚ್ಚಿದೆಯಲ್ಲ, ಇವರನ್ನ ಅಧಿಕಾರದಿಂದ ಕೆಳಗೆ ಇಳಿಸೋವರೆಗೂ ಕರ್ಕೊಂಡು ಹೋಗುತ್ತೆ. ಒಂದು ಹೆಣ್ಮಗು ಹೇಳ್ತಾಳೆ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೇಳ್ತಾರೆ, ಬ್ಯಾರಿಕೇಡ್ ತೆಗೀರಿ, ಇಲ್ಲ ಹೊಡೆಯಂಗಿದ್ರೆ ಹೊಡೀರಿ ಅಂದರೆ ಆತ ಏನು ಹೇಳ್ತಾನೆ, ಇವತ್ತಿಗೂ ಇದೆ ಜಾಲತಾಣದಲ್ಲಿ.
ಒಳಗಡೆ ಬಾ ತೋರಿಸ್ತೀನಿ ಅಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಹೆಣ್ಣು ಮಗು ವಿದ್ಯಾರ್ಥಿನಿಗೆ ಹೇಳ್ತಾನೆ. ನಾಚಿಕೆ ಆಗಲ್ವಾ ಇವರಿಗೆ? ಇಂಥ ಒಂದು ವ್ಯವಸ್ಥೆಗೆ ತಂದ್ಕೊಂಡವ್ರು ಇವರು. ಇನ್ನೊಂದಾಗಿದೆ, ಇದರಲ್ಲಿ ಗೊತ್ತಾಗಿಲ್ಲ, ಅಮೆರಿಕ ಜೊತೆಯಲ್ಲಿ ರೈತರಿಗೆ ವಿರುದ್ಧವಾದಂಥ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನಿನ್ನೆ ಕೆಲವು ರೈತರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ಅದು ಒಂದಾಗಿದೆ. ಮತ್ತೆ ರೈತರ ಹೋರಾಟ ಎದ್ದೇಳುತ್ತೆ. ಯಾವುದು ಜನಹಿತವಾದ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಜನವಿರೋಧಿ ಕಾರ್ಯಗಳು. ನಮ್ಮ ಸ್ನೇಹಿತರು ಹೇಳಿದ್ರು, ಸತತವಾಗಿ ಗೆದ್ದು ಬಂದ್ವಿ, ಅಬ್ಕಿ ಬಾರ್ 400 ಪಾರ್. ಹೆಂಗಿಳಿತು? ಇನ್ ನೆಕ್ಸ್ಟ್ ಅಬ್ಕಿ ಬಾರ್ 140 ಅಲ್ಲಿಗೆ ನಿಂತ್ಬಿಡ್ತೀರಿ. ವಾಮ ಮಾರ್ಗದಲ್ಲಿ ಗೆದ್ದು ಬಂದು ನಾವು 3 ಸಾರಿ ಬಂದ್ಬಿಟ್ವಿ ಅಲ್ಲ. ವಿದ್ಯಾರ್ಥಿಗಳ ಒಂದು ಬೇಡಿಕೆಯನ್ನು ಈಡೇರಿಸಕ್ಕಾಗದಿರುವಂಥ ಸರ್ಕಾರ ಎಂಥ ಸರ್ಕಾರ ರೀ? ನಾಚಿಕೆ ಗೇಡಿನ ವಿಷಯ ಅಲ್ವೇನ್ರಿ? ರಾಜಕಾರಣ ಬಿಟ್ಟಾಕನ ರೀ, ರಾಜಕೀಯದ ಬಗ್ಗೆ ಮಾತಾಡೋದೇ ಬೇಡ ರೀ. ಆ ವಿದ್ಯಾರ್ಥಿಗಳ ಬೇಡಿಕೆ ನ್ಯಾಯಯುತವಾಗಿ ಇದೆಯಾ ಇಲ್ವಾ ಅದನ್ನ ಹೇಳಿ. ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಲ್ಲಿ ಅದು ವಿದ್ಯಾರ್ಥಿಗಳ ಇದರ ಲೆವೆಲ್ ಅಲ್ಲಿ ಬರುತ್ತಾ ಇಲ್ವಾ? ಇದು 3ನೇ ಸಾರಿ ನಾನು ತಪ್ಪಿಸ್ಕೊಳ್ತಾ ಇರೋದು. KPSC ಎಕ್ಸಾಮ್ ಅಲ್ಲಿ ಆಗ್ತಾ ಇದೆಯಲ್ವಾ? ಸರ್, ನೀವು ತಪ್ಪೊಪ್ಕೊಂಡಿದ್ರೆ ಅವರು ತಪ್ಪೊಪ್ಕೊಂಡಿದ್ದಾರೆ. ತಪ್ಪೊಪ್ಕೊಂಡು ಕ್ರಮ ತಗೊಂಡಿದ್ದಾರೆ ಅವರು ಹೇಳ್ತಾ ಇದ್ದಾರೆ. ತೆಗೆದಿದ್ದೀವಲ್ರಿ ಅಧ್ಯಕ್ಷನ್ ತೆಗೆದ್ವಲ್ರಿ. ತಪ್ಪೊಪ್ಪಿಗೆ ಒಂದು ಪರಿಹಾರನ? ಬರುತ್ತಾ ಇಲ್ವಾ? ಅಧ್ಯಕ್ಷನ್ ತೆಗೆದಿಲ್ವಾ? ಸುಮ್ನೆ ಕತೆ ಹೇಳಿದ್ರೆ ಕತೆ ಹೇಳೋದಕ್ಕೆ ನಾನು 70 ವರ್ಷ ನಿಮ್ಮ ಕತೆ ಹೇಳೋದನ್ನೆಲ್ಲ ರೀ. ನಾವು ಆ ತರ ಅಧ್ಯಕ್ಷನ ಕರ್ಮಕಾಂಡ ಎಲ್ಲ ನೋಡಿದೀವಿ, ಎಷ್ಟು ಪೇಪರ್ ಲೀಕ್ ಆಗಿದೆ, ಏನಾಗಿದೆ ಅಂತ ನೋಡಿ. 70 ವರ್ಷದ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದಿರೋದೇ ನಿಮ್ಮ ಮೊನ್ನೆ 2014ರಲ್ಲಿ ನಾವೆಲ್ಲ ಹುಟ್ಟಿರೋದು ಅಲ್ವಾ? ಅವರು ತಪ್ಪೊಪ್ಕೊಂಡಿದ್ದಾರೆ, ನೀವು ಅಲ್ಲ, ತಪ್ಪೊಪ್ಕೊಂಡಿದ್ದೀರಿ. ನಾನು ತಪ್ಪೊಪ್ಪಿಗೆ ಒಂದು ಹೇಳ್ತಾ- ಪರಿಹಾರನ? ಮೇಡಮ್, ತಪ್ಪೊಪ್ಪಿಗೆ ಒಂದು ಪರಿಹಾರನ? ಯಾಕೆ ಸರಿ ಆಗ್ತಾ ಇಲ್ಲ? ಇಷ್ಟು ಬಾರಿ ಎಡವಟ್ಟುಗಳಾದ್ರೂ ಯಾಕೆ ಸರಿ ಆಗ್ತಾ ಇಲ್ಲ ವ್ಯವಸ್ಥೆ? ಅದು ಪ್ರಶ್ನೆ, ಅದ್ರ ಬಗ್ಗೆ ಮಾತಾಡಿ. ಕೇಳಿ, ಇವ್ರು ಏನ್ ಮಾಡ್ಬೇಕಾಗಿತ್ತು? ಹಾ. ಯಾವ ಪ್ರಾಧ್ಯಾಪಕರು ಮತ್ತೆ ಏನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸ್ತಾರಲ್ಲ, ಅವರಿಬ್ಬರ ಸಮ್ಮಿಲನ ನಡೀತಾರಂತ ಮಾಫಿಯಾ ಇದು. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಏನ್ ಮಾಡ್ಬೇಕು? ಈಗ ಯಾರು ತಪ್ಪು ಮಾಡಿದಾರೋ ಅವ್ರ ವಿರುದ್ಧ ಕ್ರಮ ತಗೊಂಡಿದೀವಿ ನಾವು, ಎಲ್ಲಾನು ಕ್ರಮಗಳನ್ನ ಕೈಗೊಂಡು ಪರಿಹಾರ ಕಂಡಿಡ್ಕೊಂಡಿದೀವಿ ಅಂತಿದ್ದೀರಿ. ಬಟ್ ಪದೇ ಪದೇ ಮೇಲಿಂದ ಮೇಲೆ ಇಂಥ ಎಡವಟ್ಟುಗಳು ಅವ್ರ ಕಾಲದಲ್ಲೂ ಆಯ್ತು, ನಿಮ್ ಕಾಲದಲ್ಲೂ ಆಯ್ತು. ಬಟ್ ಯಾಕೆ ಹಿಂಗ ಆಗ್ತಾ ಇದೆ ಎಲ್ಲರ ಕಾಲದಲ್ಲೂ? ಎಲ್ಲಿ ಎಡವಟ್ಟುಗಳು ಆಗ್ತಾ ಇದೆ? ಯಾಕೆ ಆ ಲೂಪ್ ಹೋಲ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಸರ್ಕಾರಗಳಿಗೆ? ಯಾಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ? ಎಷ್ಟು ದಿನ ವಿದ್ಯಾರ್ಥಿಗಳಿಗೆ ಸಫರ್ ಆಗಬೇಕು? ಮೇಡಮ್, ಒಂದೇ ಒಂದು ಸೆಕೆಂಡ್ ಸರ್.